ಹೊಳೆನರಸೀಪುರ ಪಟ್ಟಣದಲ್ಲಿ ಬಲಗೈ ಮೀಸಲಾತಿ ಹೋರಾಟ ಸಮಿತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ವಿಚಾರವಾದಿ ಪ್ರಭುಸ್ವಾಮಿ ಮಾತನಾಡಿ, ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ದ್ವಂದ್ವ ನಿಲುವನ್ನು ತಾಳಿದ್ದು, ಇದರಿಂದ ಬಲಗೈ ಸಮುದಾಯಕ್ಕೆ ಭಾರಿ ಅನ್ಯಾಯ ಉಂಟಾಗುತ್ತಿದೆ ಹಾಗೂ ರೋಸ್ಟರ್ ಬಿಂದು ಹಂಚಿಕೆಯಲ್ಲಿ ನಮ್ಮ ಬಲಗೈ ಸಮುದಾಯಕ್ಕೆ 9ನೇ ಸ್ಥಾನ ನೀಡಿದ್ದು, ಇದರಲ್ಲಿ ಎಲ್ಲಾ ವರ್ಗಗಳು ಹಂಚಿ ಉಳಿದ ನಂತರ ನಮಗೆ ಅವಕಾಶ ನೀಡಿದೆ. ಇದರಿಂದ ನಮ್ಮ ಸಮುದಾಯವನ್ನು ಸಂಪೂರ್ಣವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮುಗಿಸುವ ಹುನ್ನಾರ ಇದಾಗಿದೆ ಎಂದರು. ನಿಂಗಪ್ಪಾಜಿಯವರು ಮಾತನಾಡಿ, ನಮ್ಮ ಬಲಗೈ ಸಮುದಾಯದ ಸಚಿವರನ್ನು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿರುವ ಅರುಣ್ ಕುಮಾರ್, ಭಾಸ್ಕರ್ ಪ್ರಸಾದ್ ಇವೆಲ್ಲವನ್ನೂ ನಿಲ್ಲಿಸಬೇಕು. ನಾವು ನಿಮ್ಮ ವಿರೋಧಿಗಳಲ್ಲ, ಆದರೆ ನೀವು ನಿಮ್ಮ ಹಕ್ಕುಗಳು ಕೇಳುವುದು ಸರ್ಕಾರದಲ್ಲಿ, ಇದನ್ನು ಬಿಟ್ಟು ನಮ್ಮ ನಾಯಕರನ್ನಲ್ಲ. ಇದೇ ರೀತಿ ನೀವು ಮುಂದುವರಿಸಿದರೆ ನಾವು ಸಹಿಸುವುದಿಲ್ಲ. ಈ ಸಮಯದಲ್ಲಿ ಕುಕ್ಕೂರು ರಾಜು, ಡಾ ಅಲಗೂಡು ಚಂದ್ರಶೇಖರ್ ಮಾತನಾಡಿದರು. ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರೇ ಅಂತ ನಾನು ನೇರವಾಗಿ ಹೇಳ್ತೀನಿ. ಸಿದ್ದರಾಮಯ್ಯನವರು ಪ್ರಾಮಾಣಿಕವಾಗೂ ದಲಿತರ ಪರವಾಗಿ ಇದ್ದಾರೆ ಅಂತ ಹೇಳಿದ್ರೆ, ಬಲಗೈ ಸಮುದಾಯದವ್ರಿಗಾಗಿರಲಿ ಎಡಗೈ ಸಮುದಾಯದವ್ರಿಗಾಗಿರಲಿ ಯಾರಿಗೂ ಅನ್ಯಾಯ ಆಗದೇ ಇರೋಂಗೆ ಅವರು ರೋಸ್ಟರ್ನ ಅಳವಡಿಸ್ಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರು ಅರಿವಿದೆಯೋ, ಅವರ ಜೊತೆಯಲ್ಲಿರ್ತಕ್ಕಂಥ ಕಾನೂನು ಸಲಹೆಗಾರರು ಅದು ಯಾವ ರೀತಿ ನೀಡಿದ್ದಾರೆ ಏನೋ, ಹಾಗಾಗಿ ನಮ್ಮ ಬಲಗೈ ಸಮುದಾಯದವ್ರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಏನು ಈ ಸರ್ಕಾರ SCP TSP ಹಣವನ್ನು ಎಲ್ಲ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ಕೊಳ್ತಾ ಇದೆ. ಈ ಬಡ್ಜೆಟ್ನಲ್ಲಿ ಉಪಯೋಗಿಸೋದಿಲ್ಲ ಅನ್ನೋದು ಮಾತಾಗಿತ್ತು. ಆದರೆ ಅದನ್ನು ಹೊರತುಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಈ SCP TSP ಹಣವನ್ನು ಸಹ ಪೂರ್ತ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಈ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಬರಬೇಕಾಗಿರ್ತಕ್ಕಂಥ ಹಣನೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಾಕೊಂಡು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಮುಖ್ಯಮಂತ್ರಿ ದಲಿತರಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿ 2 ಥರನೂ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿಲೂ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗೂ SCP TSP ಹಣದಲ್ಲೂ ಸಹ ಅನ್ಯಾಯ ಮಾಡ್ತಾ ಇದ್ದಾರೆ. ನನಗೆ ಅನ್ನಿಸ್ತಾ ಇದೆ, ಇದನ್ನು ಮುಂದಿನ ದಿನಗಳಲ್ಲಿ ಕಾನೂನು ಸಲಹೆಗಾರರ ಹತ್ರ ಕಾನೂನು ಸಲಹೆಯನ್ನು ತಗೊಂಡು ಬಹುಶಃ ಮುಖ್ಯಮಂತ್ರಿಗಳ ಮೇಲೆ ಅಟ್ರಾಸಿಟಿ ಹಾಕಬೇಕಾಗುತ್ತೆ ಅನ್ಸುತ್ತೆ ಅನ್ನೋ ವಿಷಯನ ಪತ್ರಿಕಾ ಮೂಲಕ ನಾನು ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ದಯಮಾಡಿ SCP TSP ಹಣನ ಸರಿಯಾಗಿ ಉಪಯೋಗ ಆಗಲಿ ಹಾಗೂ ಒಳ ಮೀಸಲಾತಿ ರೋಸ್ಟರನ್ನು ಸರಿ ಮಾಡಲಿ ಅನ್ನೋದನ್ನು ನೇರವಾಗಿ ಹೇಳ್ತಾ ಇದ್ದೀನಿ. 1935ರಿಂದ ಮೀಸಲಾತಿ ಮಾತ್ರ ಬಂದಿರತಕ್ಕಂಥದ್ದು. ಎಲ್ಲೂ ಕೂಡ ಒಳ ಮೀಸಲಾತಿ ಅಂತ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಈವರೆಗೂ. ಇತ್ತೀಚಿನ ರಾಜಕಾರಣದ ಒತ್ತಡ ನೀತಿಯಿಂದಾಗಿ ಇವತ್ತಿನ ದಿನದಲ್ಲಿ ಒಳ ಮೀಸಲಾತಿ ಅಂತ ಜಾರಿಯಾಗಿದೆ ಹೊರತು ಯಾವುದೂ ಅಲ್ಲ. ಯಾಕೆ ಹೇಳ್ತಾರೆ, ನಾವು ಹಿಂದೆ ಬಾಬಾ ಸಾಹೇಬ್ರಿಂದ ಸ್ವತಂತ್ರ ಪೂರ್ವ ಮತ್ತು ನಂತರದಿಂದಲೂ ಕೂಡ ನಾವು ಯಾವುದೇ ಪುಟದಲ್ಲೂ ಕೂಡ ಒಳ ಮೀಸಲಾತಿ ಅಂತಕ್ಕಂಥದ್ದು ಎಲ್ಲೂ ಪದ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಾನು ತಮ್ಮ ಮುಂದೆ ಹೇಳಿದ್ದಿಷ್ಟ, ಅರುಣ್ ಕುಮಾರ್ ಅಂತಕ್ಕಂಥ ಒಬ್ಬರು ವಕೀಲರು ಮತ್ತು ಭಾಸ್ಕರ್ ಪ್ರಸಾದ್ ಇವರು BJP ಟಿಕೆಟ್ನ ಆಕಾಂಕ್ಷಿಗಳು. ಹಾಗಾಗಿ ಎಡಗೈ ಮತ್ತು ಬಲಗೈ ಸಮಾಜದ ಒಬ್ಬರು ಅನ್ಯನಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಇವರಲ್ಲಿ ಒಂದು ರಾಜ್ಯದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿ ಮಾಡೋದ್ರ ಮೂಲಕವಾಗಿ ಮತ್ತು ಮುಂದೆ ಅಹಿತಕರ ಘಟನೆ ನಡೆಯುವಂಥ ಸನ್ನಿವೇಶ ಬಂದಾಗ ಇವರೇ ಮೂಲ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಯಾಕಂದರೆ ಈಗಾಗಲೇ ಅರುಣ್ ಕುಮಾರ್ ಹೇಳಿದಾಗೆ 30 ವರ್ಷದಿಂದ ನಾವು ಸತತವಾಗಿ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತಾವ್ರೆ. ಮತ್ತು ಭಾಸ್ಕರ್ ಪ್ರಸಾದ್ ಅವರು ಕೂಡ ನಾವು 30 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತಾವ್ರೆ. ಆದರೆ ಈ ಹಿಂದೆ ಆಂಜನೇಯನವರು ಕೂಡ ಸಮಾಜ ಕಲ್ಯಾಣ ಸಚಿವರಾಗಿದ್ದಂತೆ ಅವರು ಅವಾಗ ಯಾಕೆ ಪ್ರಶ್ನೆ ಮಾಡಿಲ್ಲ. ಮತ್ತು ಅವ್ರದೇ ಸಮುದಾಯದಲ್ಲಿದ್ದಂಥ ಗೋವಿಂದ ಕಾರಜೋಳ ಅವರು BJP ಆಳಿದೆ ಈ ರಾಜ್ಯದಲ್ಲಿ, JDS ಆಳಿದೆ, ಕಾಂಗ್ರೆಸ್ ಒಳಗಿದೆ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಸುಮ್ಮನಿದ್ದು ಬೇಕು ಅಂತೇಳಿ ಇವತ್ತು ಮಹದೇವಪ್ಪನವರ ಒಂದು ತೇಜೋವಧೆ ಮಾಡಲಿಕ್ಕೆ ಮತ್ತು ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡುವಂಥ ನಿಟ್ಟಿನಲ್ಲಿ ಇವರು ಮಾತಾಡ್ತಿರ್ತಕ್ಕಂಥದ್ದು ನಾವು ಈ ಒಂದು ತಮ್ಮ ಮೂಲಕವಾಗಿ ಕಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಈಗಾಗಲೇ ಏನು ಒಳ ಮೀಸಲಾತಿ ವಿಚಾರವಾಗಿ ದಾವಣಗೆರೆಯಿಂದ ಮತ್ತು ಚಿತ್ರದುರ್ಗದಿಂದ ಎಲ್ಲ ಮಠಾಧೀಶರು ಕೂಡ ಆ ಸಮುದಾಯ ಎಲ್ಲ ಲೀಡರ್ ಪಕ್ಷಾತೀತವಾಗಿ ಸೇರಿ ನಾವು ಇದನ್ನು ಒಳ ಮೀಸಲಾತಿನ ಪಡಿತೀವಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಿದೆ, ಅದೇ ರೀತಿಯಲ್ಲಿ ಬಲಗೈಲಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ಮಂತ್ರಿಗಳು ಕೂಡ
ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಒಂದು ಸಮುದಾಯ ಬದ್ಧತೆ ಇಟ್ಕೊಂಡು ಇದೆ ಒಂದು ಜನಾಭಿಪ್ರಾಯವಾಗಿ ಒಂದು ಉದ್ದೇಶ ಇಟ್ಕೊಂಡು ಬಂದರು. ಅದರಲ್ಲಿ ಇತ್ತೀಚಿನ ರಾಜಕಾರಣಿಗಳು ಕೂಡ ಅಂಬೇಡ್ಕರ್ ಅವರು ಕೊಟ್ಟಂಥ ರಾಜಕೀಯ ಮೀಸಲಾತಿಯಿಂದ ಆ ಒಂದು ಬದ್ಧತೆಯನ್ನು ಕಾಪಾಡಿ ಒಂದು ಅವರಂತೆ ತಾವು ಕೂಡ ಒಂದು ಸಮುದಾಯಕ್ಕೆ ಬಿಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ಬಯಸ್ತಿದ್ದೇನೆ. ಮತ್ತು ಇಲ್ಲಿ ಸ್ವಹಿತಾಸಕ್ತಿಯಿಂದ ಸಮುದಾಯ ಹಿತಾಸಕ್ತಿ ಭಾಳ ಮುಖ್ಯವಾಗಿದೆ. ದಯವಿಟ್ಟು ತಾವು ಕೂಡ ಇದರಲ್ಲಿ ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದು ಈ ಒಂದು ಏನು ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಿದೆ ಆ ಒಳ ಮೀಸಲಾತಿಯಲ್ಲಿ ಬಲಗೈಗೂ ಕೂಡ ಯಾವುದೇ ಅನ್ಯಾಯ ಆಗದ ಥರದಲ್ಲಿ ಕಾಪಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮ ಮೂಲಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯಾದ್ಯಂತ ಒಳ ಮೀಸಲಾತಿ ಹೋರಾಟದ ವಿಚಾರದಲ್ಲಿ ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯದಲ್ಲಿ ಒಂದು ದೊಡ್ಡ ಕಂದರವನ್ನು ಸೃಷ್ಟಿ ಮಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಒಳ ಮೀಸಲಾತಿ ಕೇಳ್ತಕ್ಕಂಥ ವಿಚಾರದಲ್ಲಿ ಯಾವುದೇ ತಕರಾರಿಲ್ಲ. ಒಳ ಮೀಸಲಾತಿ ಕೇಳ್ತಕ್ಕಂಥವ್ರು 30 ವರ್ಷದಿಂದ ನೀವು ಹೋರಾಟ ಮಾಡ್ಕೊಂಡಿದ್ದೀರಿ ಕೇಳಿ. ಆದರೆ ಜನರನ್ನ ಪ್ರಭಾವ ಮಾಡ್ತಕ್ಕಂಥದ್ದು ಎತ್ಕಡ್ತಕ್ಕಂಥ ವಿಚಾರ ಇದೆಯಲ್ಲ, ಇದು ಭಾಳ ವಿಷಾದನೀಯ. ಎಷ್ಟೊಂದು ಕಂದರ ಉಂಟಾಗಿದೆ ಅಂತಂದರೆ ಇವತ್ತು ಒಬ್ರಿಗೊಬ್ಬರು ಬ್ರಾಹ್ಮಣ ಮತ್ತು ದಲಿತರ ನಡುವೆ ನಡೀತಕ್ಕಂಥ ಸಂಘರ್ಷಕ್ಕಿಂತ ಜಾಸ್ತಿ ಆಗಿದೆ. ಇವತ್ತು ನಮ್ಮ ಮೇಲೆ ಕೋಮುವಾದದ ಜಾತಿಯ ಹಮ್ಮಿನ ಕತ್ತಿ ದಿನ ತೂಗ್ತಾ ಇದೆ. ಅದರ ಬಗ್ಗೆ ಚಿಂತೆ ಇಲ್ಲ. ಮೀಸಲಾತಿ ಖಾಸಗೀಕರಣದಲ್ಲಿ ಹೋಗ್ತಾ ಇದೆ, ಅದರ ಬಗ್ಗೆ ಚಿಂತೆ ಇಲ್ಲ. ನಿರಂತರವಾಗಿ ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅದರ ಬಗ್ಗೆ ಚಿಂತೆ ಇಲ್ಲ. ಇವತ್ತು ಈ ಥರದ ವ್ಯವಸ್ಥೆಯನ್ನು ಸರ್ಕಾರ ಇಂಥ ಸೂಕ್ಷ್ಮ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣನೆ ಮಾಡಬೇಕಾಗಿತ್ತು. ಇವತ್ತು ಸರ್ಕಾರಗಳು ಗೊಂದಲಮಯವಾಗಿಟ್ಟಿದೆ. ಮೀಸಲಾತಿ ವಿಚಾರವನ್ನು ಸ್ಪಷ್ಟೀಕರಣ ಕೊಟ್ಟಿದೆ, ಗೊಂದಲಮಯವಾಗಿಟ್ಟಿದೆ. ಇವತ್ತು ನಮ್ಮ ಸ್ನೇಹಿತರು ಹೇಳಿದಂಗೆ ರೋಷದಿಂದ 9ಕ್ಕೆ ತಗೊಂಡೋಗಿ ನಿಲ್ಲಿಸಿದ್ರೆ ಎಲ್ಲಿ ಹೋಗಬೇಕು? ಹಾಗಾಗಿ ನಾವು ಬಲಗೈ ಸಮುದಾಯ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಈಗಾಗಲೇ 56,000 ಹುದ್ದೆನ ನೀವು ಕಾಲ್ ಮಾಡಿದ್ರಲ್ಲ, ಮತ್ತು ಮೀಸಲಾತಿ ವಿಚಾರದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿದ್ರೆ ಒಳಿತು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸದ್ಯದ ಪರಿಸ್ಥಿತಿಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿ, ಯಾಕಂದರೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ, ಏಜ್ ಬಾರ್ ಆಗ್ತದೆ ಯುವಕರಿಗೆ, ಯಥಾಸ್ಥಿತಿಯನ್ನು ಕಾಪಾಡಿ ಉದ್ಯೋಗವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾಗಮೋದೋತ್ಸವ ವರದಿಯನ್ನು ನೋಡಿದ್ರೆ ಸಮಗ್ರವಾದ ಸಮೀಕ್ಷೆ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ನಾಯಕರುಗಳೆಲ್ಲ ಈಗಾಗಲೇ ಮಾತನಾಡಿದ್ದಾರೆ. ಸಮಗ್ರವಾದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಹೀಗೆ ಸಮಗ್ರವಾದ ಸಮೀಕ್ಷೆ ಆಗ್ತದೆ. ಎಡಗೈ ಸಮುದಾಯ ಸಂಬಂಧಿತ ಜಾತಿಗಳು, ಬಲಗೈ ಸಂಬಂಧಿತ ಜಾತಿಗಳು, ಎಡಗೈ ಈ ಥರದ ಒಂದು ಗೊಂದಲಮಯ ವಾತಾವರಣವನ್ನು ನಿರ್ಮಾಣ ಆಗಿರೋದ್ರಿಂದ ಇವತ್ತಿನ ಸದ್ಯದ ಪರಿಸ್ಥಿತಿ ಯಥಾಸ್ಥಿತಿಯನ್ನು ಸರ್ಕಾರ ಕಾಪಾಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ. ಮತ್ತು ಇನ್ನೊಂದಾಗಿ ಈಗಾಗಲೇ ನಮ್ಮ ಲೀಡರ್ಸ್ ತಿಳಿಸಿರುವ ಹಾಗೆ ಈ ನಾಯಕರು ಮೀಸಲಾತಿ ಹೋರಾಟದಲ್ಲಿರ್ತಕ್ಕಂಥ ಮುಂಚೂಣಿ ನಾಯಕರು, ನೀವು ನ್ಯಾಯಯುತವಾಗಿ ಸರ್ಕಾರವನ್ನು ಕೇಳಿ, ಅಸಂಬದ್ಧವಾಗಿ ಅಷ್ಟು ವರ್ಷದಿಂದ ದುರ್ಗ ಬಂದಿರತಕ್ಕಂಥ ರಾಜಕೀಯ ನಾಯಕರುಗಳನ್ನ, ಬಲಗೈ ಲೀಡರ್ಗಳನ್ನ ಅವರೇನು ಯಾರೂ ಜಾತಿ ತಾರತಮ್ಯ ಮಾಡಿಲ್ಲ. ಅವತ್ತು ಕೂಡ ಮೀಸಲಾತಿ, ಎಡಗೈ ಮೀಸಲಾತಿ ಬೇಡ ಅಂತ ನಮ್ಮ ರಾಜಕಾರಣಿಗಳು ಕೂಡ ಹೇಳಿಲ್ಲ, ನಮ್ಮ ಜನ ಸಮುದಾಯಗಳು ಕೂಡ ಹೇಳಿಲ್ಲ. ಸೊ ಅದರಿಂದ ಇವತ್ತು ಆ ಥರದ ಇಬ್ಬರಲ್ಲಿ ಇರ್ತಕ್ಕಂಥ ಗೊಂದಲವನ್ನು ಸೃಷ್ಟಿ ಮಾಡ್ತೇನೆ, ಸಮಾಜಕ್ಕೆ ಒಂದು ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಹೋರಾಟಗಾರರು ಹೋರಾಟ ಮಾಡಬೇಕು ಅಂತ ಹೇಳ್ಕೊಂತ, ನಮಗೆ ಬಲಗೈ ಸಮುದಾಯಕ್ಕೆ ನ್ಯಾಯ ಸಿಗ್ತಿಲ್ಲ ಅಂದರೆ ನಾವು ಎಲ್ಲ ಥರದ ಹೋರಾಟಕ್ಕೂ ಸಿದ್ಧ ಆಗಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸರ್ಕಾರಕ್ಕೆ ಎಚ್ಚರಿಕೊಳ್ತಾ ಇದ್ದೀವಿ. ಮೀಸಲಾತಿ ಬಗ್ಗೆ ಮತ್ತು ನಮ್ಮ ಬಲಗೈ ಸಮುದಾಯದ ಸಚಿವರುಗಳ ಬಗ್ಗೆ ಮತ್ತು ಮಂತ್ರಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಿರೋದ್ರ ಬಗ್ಗೆ ನಾವು ಇಲ್ಲಿ ಸೇರಿದ್ವಿ. ಮೊದಲನೇದಾಗಿ ಹೇಳ್ತಾ, ನಾನು ಒಲೆಯರು ಮತ್ತು ಮಾದಗರು ನಾವೆಲ್ಲ ಇಲ್ಲಿವರೆಗೂ ಅಣ್ತಂದೆ ಥರನೇ ಇರೋದು ಇಲ್ಲಿ ನಮ್ಮ ಟಿ ನರಸೀಪುರ ತಾಲೂಕಲ್ಲಿ. ಯಾಕಂದರೆ ಹಿಂದೆ ನೀವು ನೋಡಿರ್ಬೋದು, ಎಲ್ಲ ಮಾಧ್ಯಮದಲ್ಲೂ ಎಲ್ಲ ನಾಯಕರು ಮಾದಗರಾಗ್ಬೋದು, ಒಲೆಯರಾಗ್ಬೋದು ಕುಂತ್ಕೊಂಡು ಮಾತಾಡೋಂಥ ನಿದರ್ಶನಗಳು ನೀವು ನೋಡಿದ್ದೀರಿ. ಈ ಮೂಲಕ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಈ ರೋಸ್ಟ್ ಬಿಂದು 9ಕ್ಕೆ ಹೋಯ್ತಾ ಇರೋದ್ರಿಂದ ನಾವು ಪ್ರಶ್ನೆ ಮಾಡ್ತಾ ಇರೋದು. ಒಳ ಮೀಸಲಾತಿ ವಿರೋಧಿಗಳಲ್ಲ, ರೋಸ್ಟ್ ಬಿಂದು 9ಕ್ಕೆ ಹೋಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಮೊದಲನೇದಾಗಿ. ಅದರಿಂದ ನಾವು ಈ ಒಳ ಮೀಸಲಾತಿ ಬಗ್ಗೆ ನಾವು ಮಾತಾಡ್ತಿರೋದು ಹೊರತು ಬೇರೆ ವಿಚಾರದಲ್ಲಲ್ಲ. ಈಗ ರಾಜ್ಯ ಸರ್ಕಾರ ಏನೇ ಆದೇಶಗಳನ್ನ ಮಾಡಿರ್ಬೋದು, ನಾವು ಹಿಂದೆಯಿಂದನೂ ಕೇಳ್ತಾ ಇದ್ದೀವಿ ರೋಸ್ಟ್ ಬಿನ್ ಸರಿ ಮಾಡಿ ಅಂತ. ಬಟ್ ಯಾರೂ ಸಹ ನಮ್ಮ ಸಚಿವರುಗಳು ಯಾರೂ ಸಹ ಮುಂದೆ ಬಂದು ಮಾತಾಡ್ತಾ ಇಲ್ಲ. ಯಾರು ಬಲಗೈ ಸಮಾಜದ
ಶಾಸಕರಿದ್ದೀರಿ ಮತ್ತು ಮಂತ್ರಿಗಳಿದ್ದಾರೆ, ನಿಮಗೆ ತಾಕತ್ತಿದ್ರೆ, ನಿಮಗೇನಾದರೂ ನಮ್ಮ ಸಮುದಾಯದ ಬಗ್ಗೆ ಒಂಚೂರು ಒಲವು ಇದ್ದರೆ ನೀವು ದಯವಿಟ್ಟು ರೋಸ್ಟ್ ಬಿಂದಿನ ಸರ್ ಮಾಡಬೇಕು. ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ, ನಾವು ನಿಮ್ಮ ಜೊತೆ ಇದ್ದೀವಿ. ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ನಿಮ್ಮ ಜೊತೆಲೇ ಬರ್ತೀವಿ. ನೀವು ಅದು ಬಿಟ್ಬಿಟ್ಟು ನಮ್ಮ ಜನಾಂಗಕ್ಕೆ ಯಾವುದೇ ರೀತಿಯ ಮಾಹಿತಿನ ಕೊಡ್ದೇನೆ ಬೇರೆ ಸಮುದಾಯದವರು, ಈಗ ಅವರು ಅರುಣ್ ಕುಮಾರ್ ಅವರು ಒಬ್ಬ ಲಾಯರ್ ಆಗಿದ್ಕೊಂಡು ರಕ್ತಪಾತದ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಅವರು ಕಾನೂನು ಅರಿವು ಅಷ್ಟು ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಕರಿ ನ್ಯಾಯಾಂಗದ ವ್ಯವಸ್ಥೆ ಒಳಗಿರ್ತಕ್ಕಂಥ ಒಂದು ಕಪ್ಪು ಕೋಟನ್ನು ಹಾಕೊಂಡು ನಾವು ರಕ್ತಕ್ರಾಂತಿ ಮಾಡ್ತೀವಿ ಅಂತಂದರೆ ಯಾರು ವಿರುದ್ಧ ಮಾತಾಡ್ತೀರ ನೀವು? ರಕ್ತಕ್ರಾಂತಿ ಮಾತಾಡೋದು ಫಸ್ಟ್ ನೀವು ಕೋರ್ಟಲ್ಲಿ ನೀವು ರಕ್ತಕ್ರಾಂತಿ ಮಾತಾಡ್ತೀವಿ ಅಂತ ಯಾವ್ದಾದ್ರು ನ್ಯಾಯ ವ್ಯವಸ್ಥೆ ಒಳಗಡೆ ವಾದ ಮಾಡಿದ್ದಾರೆ ನೋಡಿ, ವಾದ ಮಾಡಿ ನೋಡಿ, ನಿಮಗೆ ಅಲ್ಲಿ ಕೋರ್ಟಲ್ಲಿ ಉತ್ತರ ಸಿಗ್ತದೆ. ಅಲ್ಲೇ ಜಡ್ಜು ಅಲ್ಲೇ ಕೊಟ್ಬಿಡ್ತಾರೆ ನೀವು ರಕ್ತಕ್ರಾಂತಿ ಮಾಡ್ತೀವಿ ಅಂತಂದರೆ. ನೀವು ಅದೇ ರೀತಿ ಸಮಾಜಕ್ಕೆ ಬಂದ್ಬಿಟ್ಟು ಸಂವಿಧಾನಕ್ಕೆ ಫಸ್ಟು ಬೆಲೆ ಕೊಡೋದನ್ನು ಅರುಣ್ ಕುಮಾರ್ ಅವರೇ ತಿಳ್ಕೊಳ್ಳಿ. ನಾವು ಯಾವತ್ತೂ ಬಲಗೈ ಸಮಾಜದವರು, ಸಮಾಜ ಅಂತ ಬಂದಾಗ ಮಾತ್ರ ನಾವು ಜೊತೆ ಇರ್ತೀವಿ. ಯಾವ ಪಕ್ಷನೂ ಇಲ್ಲ, ಯಾವ ಪಕ್ಷ ಭೇದನೂ ಅಲ್ಲ. ನಾವೇನು ಮಾದೇವಪ್ಪ ಆಗಲಿ, ಸುನೀಲ್ ಬೋಸ್ ಆಗಲಿ, ಇಲ್ಲ ಸಿದ್ದರಾಮಯ್ಯನ ಆಗಲಿ ವಿರೋಧಿಗಳಲ್ಲ. ನಮ್ಮ ಬಲಗೈ ಸಮಾಜದವರು ನೀವು ಕೇಳಬೇಕಾ? ನೀವು ಇದು ಸರ್ಕಾರದ ವಿರುದ್ಧ ಕೇಳಿ, ಇಲ್ಲ ಕೋರ್ಟ್ಗೆ ಹೋಗಿ. ಇಲ್ವಾ ಸುಮ್ಮನೆ ಏಕಾಏಕಿ ಬಂದು ಮಾದೇವಪ್ಪನವ್ರಿಗೆ ಬಂದು ಈಗ ನೀವು ಈ ನರಸೀಪುರದಲ್ಲಿ ಜೋಡ್ ತಗೊಂಡು ಮಾದೇವಪ್ಪನವ್ರಿಗೆ ಒಂದು ಬೆಟ್ಟ ಹಾಕೊಂಡು ಹೊಡಿತಾ ಇದ್ರಿ. ನಾವು ಕೇಳುವಾ? ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಸರ್ಕಾರದಲ್ಲಿರತಕ್ಕಂಥ ಮಂತ್ರಿ ಅಂತ ನೀವು ಪದೇ ಇದೇ ರೀತಿ ಗೊಂದಲ ಮಾಡ್ಕೊಂಡು ನೀವು ನಮ್ಮ ನಾಯಕರುಗಳ ವಿರುದ್ಧ ಮಾತಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳ್ತಾ, ನಮ್ಮ ಬಲಗೈ ಸಮಾಜದವರು ಇಡೀ ಎಂಟೈರು ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಎಂಟೈರು ಸ್ಟೇಟಲ್ಲೇ ಸಂಘಟನೆ ಮಾಡೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಬಲಗೈನವರು ಯಾವುದೇ ಕಾರಣಕ್ಕೂ ಮಾದರಿ ವಿರೋಧಿಗಳಲ್ಲ. ಇದು ಖಡಕ್ಕಾಗಿ ನಾವು ಹೇಳ್ತಾ ಇದ್ದೀವಿ. ನಮಗೆ ಅನ್ಯಾಯ ಆಯ್ತಾ ಇರೋದು ರೋಸ್ಟ್ ಬಿಂದು, ನಿಮ್ಗೆ ಅನ್ಯಾಯ ಆಯ್ತಾ ಇರೋದು ನಾವು ಕೇಳಿಲ್ಲ. ನಾವು ಯಾವ ಥರ ಕೇಳಿದವ ನಿಮಗೆ? ನೀವು ಒಳ ಮೀಸಲಾತಿ ಬಗ್ಗೆ ಹೋರಾಟ ಮಾಡೋಕೆ ನಾವು ಯಾರೂ ಸಹ ಮಾತಾಡಿಲ್ಲ. ಅದರಿಂದ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು, ನಮ್ಮ ಬಲಗೈ ಸಮಾಜದಂಥ ಮಂತ್ರಿಗಳಾಗಲಿ, ಶಾಸಕರಾಗಲಿ, ಕಾಂಗ್ರೆಸ್ ಇರ್ತಕ್ಕಂಥವ್ರು ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಈಚೆ ಬನ್ನಿ. ಪಕ್ಷಾತೀತವಾಗಿ ನಮಗೆ ರೋಸ್ಟ್ ಬಿಂದು ಸರಿಯಾಗುವವರೆಗೂ ನಾವು ಈ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ತಾಲೂಕು ಮುಖಾಂತರ ಸ್ವಾಗತವನ್ನು ಕೋರ್ತಾ ಹಾಗೂ ಇವತ್ತಿನ ಈ ಮಾಧ್ಯಮಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಡಿ ನರಸೀಪುರ ತಾಲೂಕು ಬಲಗೈ ಜಾತಿಗಳ ಒಳ ಮೀಸಲಾತಿ ಹೋರಾಟದ ಎಲ್ಲ ಗೌರವಾನ್ವಿತ ಮುಖಂಡರು ಸಹ ಸ್ವಾಗತವನ್ನು ಕೊಡ್ತಾ, ಇವತ್ತು ನಾವು 2-3 ವಿಚಾರಗಳನ್ನು ಮಾಧ್ಯಮದ ಮೂಲಕ ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ. ಈಗಾಗಲೇ ಒಳ ಮೀಸಲಾತಿ ವಿಚಾರ ತುಂಬ ಚರ್ಚೆಯಲ್ಲಿರ್ತಕ್ಕಂಥದ್ದು ಇಡೀ ರಾಜ್ಯದಾದ್ಯಂತ ನಮ್ಮೆಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ವಿಚಾರ. ಸರ್ಕಾರ ಈ ವಿಚಾರದಲ್ಲಿ ತುಂಬ ದ್ವಂದ್ವವಾದ ನಿಲುವನ್ನು ತಾಳ್ತಾ ಇದೆ. ಒಂದು ಸಾರಿ ರಾಜ್ಯಪಾಲರ ಹತ್ರ ಹೋಗಿ ಒಳ ಮೀಸಲಾತಿ ವಿಧೇಯಕಕ್ಕೆ ಸಹಿ ಮಾಡಿಸಿದ್ದಾರೆ. ಇನ್ನೊಂದು ಸಾರಿ 2022ಕ್ಕಿಂತ ಹಿಂದೆ ಇದ್ದಂಥ ಆದೇಶ ಪ್ರಕಾರವಾಗಿ ನಾವು 56,000 ಹುದ್ದೆಗಳನ್ನು ತುಂಬುತ್ತೀವಿ ಅಂತ ಒಂದು ಸರ್ಕಾರದ ಆದೇಶವನ್ನು ಸಹ ಹೊರಡಿಸಿದ್ದಾರೆ. ಆದರೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಆತಂಕ ಏನು ಅಂದರೆ, ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಎಲ್ಲರೂ ಮೈಸೂರಿನಲ್ಲಿ ಬಂದು ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಹೇಳಿರೋದು ಏನು ಅಂತಂದರೆ, ಒಳ ಮೀಸಲಾತಿಯನ್ನು ಜಾರಿಗೆ ತರಲಿಕ್ಕೆ ಸರ್ಕಾರ ಬದ್ಧ ಇದೆ. ಹಾಗಾಗಿ 12ನೇ ತಾರೀಕು ಸಚಿವ ಸಂಪುಟದ ಸಭೆಯನ್ನು ಕರೆದಿದ್ದೀವಿ. ಆ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ತಕ್ಕೊಂಡು ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಭಾಳ ಬಹಿರಂಗವಾಗಿ ಎಲ್ಲ ಮಾಧ್ಯಮದ ಗೆಳೆಯರ ಮುಂದುಗಡೆ, ಎಲ್ಲ ಹೋರಾಟಗಾರರ ಮುಂದುಗಡೆ ಹೇಳಿದರು. ಇಂತಹ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡುತ್ತೇ ಆದರೆ ಏನು ರಾಜ್ಯದಾದ್ಯಂತ ಬಲಗೈ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಒಳ ಮೀಸಲಾತಿ ಜಾರಿ ಆದರೆ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗುತ್ತೆ. ನೀವು 2/8/2025ರಲ್ಲಿ ಏನು ರೋಸ್ಟರ್ ಬಿಂದುನ ಜಾರಿ ಮಾಡಿದ್ದೀವಿ, ಈ ರೋಸ್ಟರ್ ಬಿಂದುನ ಪ್ರಕಾರವಾಗಿ ಒಳ ಮೀಸಲಾತಿ ಜಾರಿ ಆದರೆ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗುತ್ತೆ. ಈ ರೋಸ್ಟರ್ ಬಿಂದುನ ಸರಿ ಮಾಡಿ ಅಂತ. ಪ್ರವರ್ಗ ಎ ಅಂದರೆ ಮಾದಿಗ ಸಂಬಂಧ ಜಾತಿಗಳು 1ನೇ ಸ್ಥಾನಕ್ಕೆ, ಅದಾದ ನಂತರದಲ್ಲಿ ಸಾಮಾನ್ಯ ಅಭ್ಯರ್ಥಿ, ಅದಾದ ನಂತರದಲ್ಲಿ 3ನೇ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡ, 4ನೇ ಸ್ಥಾನಕ್ಕೆ ಸಾಮಾನ್ಯ ಅಭ್ಯರ್ಥಿ, 5ನೇ ಸ್ಥಾನಕ್ಕೆ ಪ್ರವರ್ಗ 1, 6ನೇ ಸ್ಥಾನಕ್ಕೆ ಸಾಮಾನ್ಯ ಅಭ್ಯರ್ಥಿ, 7ನೇ ಸ್ಥಾನಕ್ಕೆ ಪ್ರವರ್ಗ 2A, 8ನೇ ಸ್ಥಾನಕ್ಕೆ ಸಾಮಾನ್ಯ ಅಭ್ಯರ್ಥಿ, 9ನೇ ಸ್ಥಾನಕ್ಕೆ ಪ್ರವರ್ಗ 2B ಅಂದರೆ
ಬಲಗೈ ಸಂಬಂಧಿತ ಜಾತಿಗಳನ್ನ ತಂದು ಮಡಗಿ ಈ ರೋಸ್ಟರ್ ಬಿಲ್ನ ಮಾಡಿದ್ದಾರೆ. ಇದು ಎಂಥ ಅನ್ಯಾಯ! ಇದು ಈ ಬಲಗೈ ಸಂಬಂಧಿತ ಜಾತಿಗಳನ್ನ ಮೀಸಲಾತಿ ಪ್ರಕ್ರಿಯೆಯಿಂದಲೇ ಹೊರಗಿಡ್ತಕ್ಕಂಥ ಹುನ್ನಾರ. ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಈ ಬಲಗೈ ಸಂಬಂಧಿತ ಜಾತಿಗಳಿಗೆ ಮೀಸಲಾತಿನೇ ಸಿಗಲ್ಲ ಅಂತ ಸ್ಥಿತಿಗೆ ಈ ಸರ್ಕಾರ ನಮ್ಮನ್ನು ತಂದು ಇಟ್ಟಿದೆ. ನೀವು ಏನು ಮಾಡಿದ್ರೆ ಗೊತ್ತಿಲ್ಲ ಸರ್ಕಾರದವರು. ನಮಗೆ ಈ ರೋಸ್ಟರ್ ಬಿಲ್ಲನ್ನು ಸರಿ ಮಾಡಿ, ನಮಗೆ ಅನ್ಯಾಯ ಆಗದಾಗೆ ನೀವು ಹೊಸ ರೋಸ್ಟರ್ ಬಿಲ್ಲನ್ನು ಸರಿ ಮಾಡಿ. ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಬಲಗೈ ಸಂಬಂಧಿತ ಜಾತಿಗಳ ಒಕ್ಕೂಟ ಮಾಡುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಧ್ಯಮದವರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಒಂದು ಮಾಧ್ಯಮದ ಗೋಷ್ಠಿಯನ್ನು ಕರೆದಿದ್ದೀವಿ. ಒಂದು ವಿಚಾರ. ಇನ್ನೊಂದು ವಿಚಾರ ಏನು ಅಂತಂದರೆ, ಒಳ ಮೀಸಲಾತಿಯ ಹೋರಾಟಗಾರರ ಹೆಸರಿನಲ್ಲಿ ಬಲಗೈ ಜಾತಿಗೆ ಸೇರಿರ್ತಕ್ಕಂಥ ಸಚಿವರುಗಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಧ್ಯಮದ ಮೂಲಕ ನೋಡ್ತಾ ಇದ್ದೀವಿ. ಯಾರು ಒಳ ಮೀಸಲಾತಿ ಬೇಕು ಅಂತ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ, ಅದು ಅರುಣ್ ಕುಮಾರ್ ಆಗಿರ್ಬೋದು, ಭಾಸ್ಕರ್ ಪ್ರಸಾದ್ ಆಗಿರ್ಬೋದು, ಎನ್ಯಾರಿ ಆಗಿರ್ಬೋದು, ಇವರುಗಳು ಮಾದೇವಪ್ಪನವ್ರನ್ನ, ಪ್ರಿಯಾಂಕ್ ಖರ್ಗೆ ಅವ್ರನ್ನ, ಪರಮೇಶ್ವರ್ ಅವ್ರನ್ನ ಬಾಯಿಗೆ ಬಂದಂತೆ ಅವಹೇಳನ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿಭಟನೆ ಹೆಸರಿನಲ್ಲಿ ಅವರ ಫ್ಲೆಕ್ಸ್ಗಳಿಗೆ ಚಪ್ಪಲಿನಲ್ಲಿ ಹೊಡಿತಕ್ಕಂಥದ್ದು, ಬೆಂಕಿ ಹಚ್ಚತಕ್ಕಂಥದ್ದು, ಇಷ್ಟೊಂದು ತುಂಬ ನಿಕೃಷ್ಟವಾದಂತಹ ಅವಮಾನವನ್ನು ಮಾಡ್ತಾ ಇದ್ದಾರೆ. ಇದು ಬರೀ ಅವರಿಗೆ ಮಾಡಿದಂತಹ ಅವಮಾನ ಅಲ್ಲ, ಸಮಾಜಕ್ಕೆ ಮಾಡಿದಂಥ ಅವಮಾನ ಆಗಿದೆ. ನಿಮಗೆ ಅನ್ಯಾಯ ಆಗಿದ್ರೆ ಸರ್ಕಾರವನ್ನು ಪ್ರಶ್ನೆ ಮಾಡಿ, ಸರ್ಕಾರದಲ್ಲಿ ನಿಮ್ಮ ನ್ಯಾಯವನ್ನು ಪಡ್ಕೊಳ್ಳಿ, ನಿಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿ. ನಮ್ಗೆ ಯಾರ್ದು ತಂಡೆ ಇಲ್ಲ, ನಮ್ಮದು ಯಾರ್ದು ತಕರಾರಿಲ್ಲ. ಆದರೆ ಅದರ ಹೆಸರಿನಲ್ಲಿ ಸಮಾಜದ ಬಲಗೈ ಸಮಾಜದ ರಾಜಕಾರಣಿಗಳನ್ನು, ಮಂತ್ರಿಗಳನ್ನು ಅವಮಾನ ಮಾಡ್ತಕ್ಕಂಥದ್ದು ಇಡೀ ಬಲಗೈ ಸಮಾಜ ಎಂದೂ ಸಹಿಸಲ್ಲ. ಯಾಕಂದರೆ ನಾವು ಸಂವಿಧಾನಬದ್ಧವಾಗಿ, ಶಾಸನಬದ್ಧವಾಗಿ ಹಕ್ಕುಗಳನ್ನು ಕೇಳಿದರೆ ವಿನಃ ಇಡೀ ರಾಜ್ಯದಾದ್ಯಂತ ಬಲಗೈ ಸಮಾಜನ ಹೋರಾಟ ಮಾಡಿದೆ. ನಮ್ಗೆ ಅನ್ಯಾಯ ಆಗಿದೆ ಸರಿಪಡಿಸಿ ಅಂತ. ಯಾವತ್ತಾದರೂ ಎಡಗೈ ಸಮಾಜದ ಲೀಡರ್ಗಳನ್ನ ಅವಮಾನ ಮಾಡೋದು ನೋಡಿದ್ದೀರಾ ಯಾರಾದರೂ? ಎಲ್ಲೂ ಮಾಡಿಲ್ಲ. ಹಾಗಾಗಿ ಈ ಥರ ಒಂದು ನಿಕೃಷ್ಟವಾಗಿ ಬಲಗೈ ಸಮಾಜದ ಸಚಿವರುಗಳನ್ನ ಹೋರಾಟದ ಹೆಸರಿನಲ್ಲಿ ಅವರಿಗೆ ನಿದ್ರೆ ಮಾಡ್ತಕ್ಕಂಥದ್ದು, ಅವ್ರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ಅದು ಸಲ್ಲದು. ಅದು ಹೋರಾಟಗಾರರಿಗೆ ಭೂಷಣ ಅಲ್ಲ, ಅಥವಾ ಈ ದೇಶದ ಕಾನೂನು ಮತ್ತು ನ್ಯಾಯಾಂಗಕ್ಕೆ ಭೂಷಣ ಅಲ್ಲ. ಮತ್ತೆ ಅರುಣ್ ಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಅಡ್ವೊಕೇಟ್, ಏನಂತ ಅಂದರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ. ಒಳ ಮೀಸಲಾತಿ ಜಾರಿಯಾಗಿ ರಕ್ತ ಕ್ರಾಂತಿ ಆಗುತ್ತೆ ಅಂತ. ಬಹುಶಃ ಅವರು ಕೋಟ್ ಹಾಕೊಂಡಿದ್ದಾರೆ ಲಾಯರ್ ಅವರು. ನಾವುಗಳಲ್ಲಿ ಮಾತಾಡ್ತಿರತಕ್ಕಂಥವ್ರು ಲಾಯರ್ಗಳಲ್ಲ. ಆದರೆ ಒಂದು ಮಾತನ್ನು ಈ ಮೂಲಕ ನೀವು ಅವ್ರಿಗೆ ಜ್ಞಾಪಿಸೋಕ್ಕೆ ಇಷ್ಟಪಡ್ತೀವಿ. ಈ ದೇಶಕ್ಕೆ ಇದೇ ಮಾದರಿಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕು ಅಂತೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದುಕೊಟ್ಟಂಥ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಅನ್ನೋ ಪದಕ್ಕೆ ತಾವು ಕೊಡ್ತಕ್ಕಂಥ ವ್ಯಾಖ್ಯಾನ ಏನು ಅಂದರೆ, ಈ ದೇಶದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾವುದೇ ರಕ್ತಪಾತವಿಲ್ಲದೆ ಕ್ರಾಂತಿಕಾರಿ ಬದಲಾವಣೆಯನ್ನು ತರ್ತಕ್ಕಂಥ ಸರ್ಕಾರದ ಒಂದು ಸ್ವರೂಪ ಮತ್ತು ನಾನು ವಿಧಾನವನ್ನು ಪ್ರಜಾಪ್ರಭುತ್ವ ಅಂತ ಕರಿತೀನಿ ಅಂತ. ರಕ್ತರಹಿತ ಕ್ರಾಂತಿ ನಡೀಬೇಕು ಅಂತ ರಕ್ತರಹಿತ ಕ್ರಾಂತಿ ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವ ಒಳಗಡೆ ರಕ್ತಪಾತ ನಡೆಯುತ್ತೆ ಅಂತ ಹೇಳ್ತಾರಲ್ಲ, ಯಾರನ್ನ ರಕ್ತಪಾತ ಮಾಡಿದ್ರು ಅಂತ, ಯಾರನ್ನ ಕೊಂದು ರಕ್ತಪಾತ ಮಾಡಿದ್ರು ಇವರು ಅಂತ. ಇದೆಲ್ಲ ಹೇಳಿಕೆಗಳು ಬೇಡ. ನಿಮ್ಗೆ ಅನ್ಯಾಯ ಆಗಿದ್ರೆ ನೀವು ಸರ್ಕಾರನ ಟಾರ್ಗೆಟ್ ಮಾಡಿ, ಸರ್ಕಾರದ ಹೋರಾಟ ಮಾಡಿ, ನಿಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿ. ಆ ಹೋರಾಟದ ಹೆಸರಿನಲ್ಲಿ ಯಾವುದೇ ಬಲಗೈ ಸಂಬಂಧಿತ ಮಂತ್ರಿಗಳನ್ನು ನಿಲ್ಲಿಸೋದನ್ನು ಇಡೀ ಬಲಗೈ ಸಮಾಜ ರಾಜ್ಯದಾದ್ಯಂತ ಸಹಿಸಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಬಳಸ್ತಾ ಇದ್ದೀನಿ. ಇನ್ನು ನಮ್ಮ ಸ್ನೇಹಿತರುಗಳು ಉಳಿದಿರ್ತಕ್ಕಂಥ ಇನ್ನೊಂದೆರಡು ವಿಚಾರನ ಮಾತಾಡಬೇಕಾಗಿ ನಾನು